ಸ್ನೇಹಿತರೆ ನಮಸ್ಕಾರ. ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಹಾಸ್ವಾಮಿಗಳಿಗೆ ವೇದಿಕೆ ಮೇಲೆ ಹಸಿದಂತ ಎಲ್ಲ ಸ್ವಾಮಿಗಳಿಗೆ ಪಾದಕಮಲಗಳಿಗೆ ವಂದಿಸಿ ಇವತ್ತಿನ ಈ ಸಮಾರಂಭ ತಮಗೆಲ್ಲ ಗೊತ್ತಿದೆ. ಕಳೆದ 25 ವರ್ಷಗಳ ಹಿಂದೆ ನಾನು ಮೊದಲನೇ ಸಲ MLA ಆದಾಗ ಈ ಕಾರಂಜಿ ಮಠ ಉದ್ಘಾಟನೆ ಆ ಫಂಕ್ಷನ್ನಲ್ಲಿ ಇವತ್ತು ನನ್ನ ಭಾಗ್ಯ, ಇವತ್ತು ರಜತ ಮಹೋತ್ಸವವನ್ನು ಆ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ. ಈ ಪಾಲ್ಗೊಳ್ಳೋದಕ್ಕಿಂತ ಮುಂಚೆ ಕಳೆದ 25 ವರ್ಷಗಳು ನಾನು ಏನು ಶ್ರೀನಿಮನ್ ನಿರಂಜನ್ ಪ್ರಣೋಸರಟಿ ಗುರುಸಿದ್ಧ ಮಹಾಸ್ವಾಮಿಗಳ ಒಂದು ಒಡನಾಟಿನಲ್ಲಿ ನಾನು ಬೆಳಗಾವಿ ನಗರದಲ್ಲಿದ್ದಾನು. ಬೆಳಗಾವಿ ನಗರ ಬಿಟ್ಟು ಬೇರೆ ಯಾವ ಮಠಗಳಲ್ಲೂ ಹೋಗಿಲ್ಲ. ಆದರೆ ಬೆಳಗಾವಿ ನಗರದ ಕಾರಂಜಿ ಮಠ, ನಾಗನೂರು ಮಠ, ಈ ಮಠದಲ್ಲಿ ಅಷ್ಟೇ ನಾನು ಹೋಗ್ತಿದ್ದೆ. ನಾನು ಯಾವತ್ತೂ ಈ ಮಠಕ್ಕೆ ಒಂದು ಭಕ್ತನಾಗಿ ಅವರು ಹೇಳಿದ ಹಾಗೆ ನಾನು ಇನ್ನುವರೆಗೆ ನಡ್ಕೊಂಡು ಬಂದಿದ್ದೆ. ಆದರೆ ನಾನು ನೋಡಿದ ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಗುರುಸಿದ್ಧ ಮಹಾಸ್ವಾಮಿಗಳು ಈ ಮಠದ ಒಂದು ಭವಿಷ್ಯಕ್ಕಾಗಿ ಶಾಪುರದಿಂದ ರೈವಾರಪೇಟದಿಂದ ನೂತನ ಕಟ್ಟಡ ಈ ಶಿವಬಸ್ ನಗರದಲ್ಲಿ ನಿರ್ಮಿಸಿದ ನಂತರ ಅವರು ಮಾಡುವಂತ ಕಾರ್ಯ ನನಗೆ, ನಾ ಯಾವ ಮಠಕ್ಕೆ ಹೋಗಿಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೇನೆ, ಅವರಂತಹ ಕಾರ್ಯ ನಾನು ಎಲ್ಲಿ ನೋಡಿಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಏನು ಸಾಮಾಜಿಕ ಸಾಂಸ್ಕೃತಿಕ ಈ ಕಾರ್ಯಗಳನ್ನಂತೂ ಪ್ರತಿ ವರ್ಷ ಪ್ರತಿ ತಿಂಗಳು ಏನಾದರೂ ಇಲ್ಲಿ ಸಮಾರಂಭ ಆಗ್ತಾನೆ ಇರ್ತದೆ. ಅವರು ಮಾಡಿದಂತ ಕಾರ್ಯ ಕಳೆದ 25 ವರ್ಷಗಳಲ್ಲಿ ನಾನು ನೋಡಿದಂತ ಕಾರ್ಯ ಅನೇಕ ಕಾರ್ಯಗಳು. ಇವತ್ತು ಅವರು ಹಿಂದಲ್ಗ ಜೈಲಲ್ಲಿ ಕೈದಿಗಳನ್ನು ಅವರ ಮನಸ್ಸನ್ನು ಅವರ ಮನಪ್ರವೃತ್ತಿಯನ್ನು ಮಾಡುವಂತ ಕೆಲಸ ಇವತ್ತು ಜಾತ್ಯತೀತ ಅಂತರ್ಜಾತಿ ವಿಧವಾ ಮಹಿಳಾ ಮತ್ತು ಅನೇಕ ಇವತ್ತು ಸಂತ್ರಸ್ತರಿಗೆ ಏನು ಬರಗಾಲ ಅಥವಾ ಬರಲಿ ಅಥವಾ ಹೆಚ್ಚು ಮಳೆ ಆಗಿದ್ದರಿಂದ ಆದಂತ ತೊಂದರೆಗಳಿಗೆ ಅಲ್ಲಿ ಅನ್ನದಾನ ಮಾಡುವ ಕಾರ್ಯ ಅವರಿಂದ ಆಗಿದೆ. ಏನು ಬಸವ ತತ್ವಗಳನ್ನು ಅನುಸರಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಎಲ್ಲ ಸಮಾಜಕ್ಕೆ ಆಗಬೇಕಾಗುತ್ತೆ. ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ಇವತ್ತು ಆ ಸಮಾಜಕ್ಕೆ ಏನ್ ಆಗಬೇಕಾಗಿದೆ. ನಾನು ಈ ಮಠದ ಒಂದು ಭಕ್ತನಾಗಿ ನಾನು ಕೆಲಸ ಮಾಡಬೇಕಾದ್ರೆ ಏನು ಅವರು ಹೇಳ್ತಾರೆ ಅದನ್ನು ಕೇಳಬೇಕಾದ್ರೆ ನನ್ನ ಅನುಭವ ಅವ್ರ ಜೊತೆ ಏನಿದೆ ಅನ್ನೋದು ನಾನು ನಿಮ್ಗೆ ಹೇಳ ಬಯಸ್ತಾ ಇದ್ದೇನೆ. ಪೂರ್ವಭಾವಿ ಸಭೆಯಲ್ಲಿ ಅಂಬೇಡ್ಕರ್ ಅಂತ ಅವರೊಂದು ಮಾತು ಮಾತಾಡಿದ್ದಾರೆ. ಅಂಬೇಡ್ಕರ್ ಅವರೊಂದು ಮಾತು ಮಾತಾಡಿದ್ದಾರೆ. ಏನು ಬ್ರಾಹ್ಮಣರು ಜ್ಞಾನವನ್ನು ಪಡೆದುಕೊಂಡ್ರು, ಬೇರೆ ಜಾತಿಗಳು ಆಯಾ ಕಸಬನ್ನು ಮಾಡಿದಂತ, ನಾವು ಮಾಡಿದಂತ ಕಸಬುಗಳಿಗೆ ನಮ್ಮ ಜಾತಿ ನಮಗೆ ಅಲ್ಲಿ ವಿಂಗಡಣೆ ಆಯಿತು. ಇದು ಮಹಾ ದೊಡ್ಡದಪ್ಪ. ಇದೇ ಮಾಡಿದ್ದ ತಪ್ಪಕ್ಕೆ ಬಸವಣ್ಣವರು 12ನೇ ಶತಮಾನದಲ್ಲಿ ಈ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂದ್ರೆ ತಪ್ಪಾಗಿದೆ. ಇದನ್ನ ಯಾಕೆ ಆಗ್ತಾ ಇದೆ? 12ನೇ ಶತಮಾನದಿಂದ ಇಲ್ಲಿವರೆಗೆ 21ನೇ ಶತಮಾನದಲ್ಲಿ ಇವತ್ತು ಅದನ್ನೇ ನಾವು ನೋಡ್ಕೊತಾ ಬಂದ್ವಿ. ಇದು ಆಗಬಾರದು ಅನ್ನೋದೇ ನನ್ನ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಇವನ್ಯಾರು ಅನ್ನದೀರಯ್ಯ, ಇವನು ನಿಮ್ಮ ಮನೆಯ ಮಗನನ್ನು ಅನಿಸಯ್ಯ. ಅಂದ್ರೆ ಎಲ್ಲರಿಗೂ ಸಮಾನತೆ, ಮೇಲು ಏಳು ಕೀಳು ಏನು ಆಗಬಾರದು, ಎಲ್ಲರೂ ಸಮಾನರೇ ಇರಬೇಕು ಅನ್ನೋದನ್ನೇ ಒಂದು ಅವರ ಭಾವನೆ ಇತ್ತು. ಅವರ ತತ್ವಗಳು ಹೇಳ್ತವೆ. ಆ ತತ್ವಗಳ ಮೇರೆಗೆ ನಾನು ಇವತ್ತು ನಡ್ಕೊತ ನಾನು ಇಷ್ಟೇ ಹೇಳ್ಬಯಸ್ತೇನೆ. ಇವತ್ತು ನಾನು ಬಹಳ ದಿವಸದಿಂದ ಕಳೆದ ಅನೇಕ ವರ್ಷಗಳಿಂದ ಸ್ವಾಮಿಗಳಿಗೆ ಕೇಳಬೇಕು ಒಂದು ಪ್ರಶ್ನೆ ಮತ್ತು ಒಂದು ರಾಜಕಾರಣಿಯಾಗಿ ನಾನು ಹೇಳ್ಬೇಕಂದ್ರೆ, ಸ್ವಾಮಿಗಳೇ ನನಗೆ ತಪ್ಪು ತಿಳ್ಕೋಬೇಡಿ, ಒಂದು ರಾಜಕಾರಣಿಯಾಗಿ ಮತ್ತು ಸಿದ್ದರಾಮಯ್ಯ ಸ್ವಾಮಿಗಳಿಗೂ ನಾನು ಕೇಳಬೇಕಂತ ಮನಸ್ಸಿತ್ತು. ಅದು ಕೇಳಲಿಕ್ಕೆ ಆಗಲಿಲ್ಲ. ಆದ್ರೆ ಇವತ್ತು ಕೇಳ್ತೇನೆ ಅಂತ ತಮಗೆ ನಾನು ಹೇಳ್ಬಯಸ್ತೇನೆ. ಇವತ್ತು ಲಿಂಗಾಯತ ಧರ್ಮಸ್ಥಾಪನೆ ಎಲ್ಲರೂ ಒಂದೇ ಶ್ರೀ ಗುರು ಬಸವ ಲಿಂಗಾಯ ನಮಃ ಅಂತ ಎಲ್ಲರೂ ಅಂತೇಳಿ
ಆದರೆ ಒಂದು ರಾಜಕಾರಣಿಯಾಗಿ ನನ್ನ ಅನುಭವಕ್ಕೆ ಬಂದಂತ ನಾನು 27 ವರ್ಷ ಕಾರ್ಪೊರೇಟರ್ ಆಗಿದ್ದೆ, ಮೇಯರ್ ಆಗಿದ್ದೆ, 10 ವರ್ಷ MLA ಆಗಿದ್ದೆ. ಈ ಅನುಭವದಲ್ಲಿ 10 ವರ್ಷದಲ್ಲಿ ನನಗೆ ಮೇಯರ್ ಆದಾಗಿಂದ ನಾನು ಕಾರ್ಪೊರೇಟರ್ ಆದಂದ ಎಂದೂ ನನಗಿಲ್ಲ. ನನಗೆ ಒಂದು ಲಿಂಗಾಯತ ಧರ್ಮ ಒಂದೇ ಜಾತಿ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಯಾವಳೆ ನಾನು MLA ಆದೆ, ಆ MLA ಆದ ನಂತರ ನನಗೆ ಅರಿವಾಯಿತು ಇಲ್ಲಿ ಏನೋ ಇದೆ ಇದರಲ್ಲಿ. ಏಕಂತಂದ್ರೆ ನಾನು ಯಾವಳ ಕ್ಯಾನ್ವಾಸ್ ಮಾಡಕ್ ಹೋಗ್ತಿದ್ದೆ, ಆವಳದಲ್ಲಿ ಲೋಕಸಭಾ ಎಲೆಕ್ಷನ್ ನಡೆದಿತ್ತು. ಈಗಲ್ಲ, ಈ ಮಣ್ಣಿನ ಎಲೆಕ್ಷನ್ ಅಲ್ಲ, ಹಿಂದೆ ಆಗಿದ್ದಂತ ನಾನು ನಿಮ್ಗೆ ಅದನ್ನ ಅರಿವು ಮಾಡಿಕೊಡ್ತೇನೆ. ಆ ಎಲೆಕ್ಷನ್ ನಲ್ಲಿ ಎಲ್ಲರೂ ಇಬ್ರು ಲಿಂಗಾಯತರನ್ನೇ ಕ್ಯಾಂಡಿಡೇಟ್ ಇದ್ರು. ಕ್ಯಾಂಡಿಡೇಟ್ ಇರುವಾಗ ಯಾರಿಗೆ ಮತ ಕೊಡ್ತಾರೆ, ಇವ್ರಿಗೆ ಕೊಡ್ರಿ ಅಂತಂದ್ರೆ ಇಲ್ರಿ, ಅವ್ರು ಆ ಪಂಗಡದವರು, ಇವ್ರು ಈ ಪಂಗಡದವರು, ಇವ್ರು ಆ ಸಮಾಜದವರು, ಇವ್ರು ಆ ಶಾಲೆಯವರು, ಈ ಶಾಲೆಯವರು, ಈ ಪ್ರಶ್ನೆ ಬರ್ತಿತ್ತು. ನಾನು ಕೇಳ್ತಾ ಇದ್ದೇನೆ, ಬಸವಣ್ಣವರನ್ನು ಎಲ್ಲ ತತ್ವಗಳು ಇವತ್ತಾದ್ರೂ ನಾನು ಸ್ವಾಮಿಗಳ ಪರವಾಗಿ ನಾನು ಅವ್ರಿಗೆ ಹೇಳಿದಂಗೆ ಕೇಳಿದವಾಗ ನಾನು ಎಲ್ಲ ಪುಸ್ತಕಗಳನ್ನು ನೋಡಿದಾಗ ಯಾವ ಪಂಗಡಗಳು ಯಾವ ಭಾಷೆಯಲ್ಲಿ ಎಲ್ಲೂ ಬರ್ತಿಲ್ಲ. ಆದರೆ ಪಂಗಡಗಳು ಹೇಗೆ ಉದಯ ಆದು, ಇದು ಕೇವಲ ರಾಜಕೀಯಕ್ಕೋಸ್ಕರ ಆದನು ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಆಗಿದವು, ಇದು ನನ್ಗೆ ಅರ್ಥ ಆಗಬಹುದು. ಅದೇ ಸ್ವಾಮಿಗಳಿಗೆ ನಾನು ಕೇಳ್ತೇನೆ, ತಪ್ಪು ತಿಳ್ಕೋಬೇಡಿ ಸ್ವಾಮಿಗಳು, ಇದು ಇದ್ದಂತ ನಾನು ತಿಳ್ಕೊಂಡಿದ್ದ ಹಾಗೆ ಲಿಂಗಾಯತ ಒಂದೇ ಧರ್ಮ ಅಂತ ನನ್ನ ಮನಸ್ಸಿಗಿದೆ. ಯಾಕಂದ್ರೆ ನಾನು ಇದು ಮುಂದುವರಿದ ಅದನ್ನು ಹೇಳ ಬಯಸ್ತೇನೆ. ನಾನು ಕುರುಬ ಸಮಾಜ ನಾವು ಇದ್ದರೂ ಸಹ ನನ್ನ ಮಗಳು ಲಿಂಗಾಯತರ ಮನೆಗೆ ಕೊಟ್ಟಿದ್ದಿದೆ ಅನ್ನೋದು ನಾನು ಹೇಳ್ತೇನೆ. ಇದು ಸ್ವಾಮಿಯವರ ಕೃಪೆಯಿಂದ, ಕಾರಂಜಿ ಮಠ ಸ್ವಾಮಿಯವರ ಕೃಪೆಯಿಂದ, ಸಿದ್ದರಾಮಯ್ಯ ಸರ್ ಕೃಪೆಯಿಂದ, ಅವರ ಆಶೀರ್ವಾದದಿಂದ ಆ ಮನೆಗೆ ಆಗಿದೆ. ಇದನ್ನು ನಾನು ಹೇಳಬಯಸ್ತೇನೆ. ನಾನು ಅರ್ಧ ಲಿಂಗಾಯತ ಇದ್ದಿದ್ದರಿಂದ ನಾನು ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬಹಳ ಖುಷಿಯಿಂದ ಇತ್ತು. ಕೇವಲ ರಾಜಕೀಯ ಧರ್ಮ ಒಂದೇ. ಲಿಂಗಾಯತರು ಏನು ಬಸವಣ್ಣವರು ಏನು ತತ್ವಗಳನ್ನು ಕೊಟ್ಟಿದ್ದಾರೆ, ಆ ತತ್ವಗಳ ಮೇರೆಗೆ ನೀವು ಎಲ್ಲರೂ ನೋಡ್ಕೊಂಡು ಹೋದರೆ ಈ ಸಮಾಜ ಉದ್ಧಾರ ಆಗ್ತಿದೆ ಅನ್ನೋದು. ಕಡೆಗೆ ರಾಜ್ಯೋತ್ಸವದ ಬಗ್ಗೆ ಇದನ್ನಿಷ್ಟೇ ಹೇಳಬಯಸ್ತೇನೆ. ರಾಜ್ಯೋತ್ಸವ ರಾಜ್ಯಾದ್ಯಂತ ಮಾಡಿದಂತ ರಾಜ್ಯದ ಉತ್ಸವ ರಾಜ್ಯೋತ್ಸವ. ಈ ರಾಜ್ಯದ ಉತ್ಸವವನ್ನು ಮಾಡುವಾಗ ಆದರೆ ಸೀಮಿತವಾಗಿ ಬೆಳಗಾವಿ ನಗರದ ಬಗ್ಗೆ ಮಾತನಾಡುವಾಗ, ಇವತ್ತು ನಾನು ಒಂದು ಪಕ್ಷದಲ್ಲಿ ಇರ್ಬೋದು, ಬೆಂಕಿ ಅವರು ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ದುರ್ದೈವದಿಂದ ಇವತ್ತು ರಾಜ್ಯೋತ್ಸವ ಯಾರು ಯಾರಿಗೆ ಮತ ಕೊಡಬೇಕು ಕೊಡ್ತೀರಿ ಅದು ನಿಮ್ ಕೈಗೆ ಬಿಟ್ಟಿದ್ದಿದೆ. ನಾವು ಹೇಳುವುದಷ್ಟೇ ಕರ್ತವ್ಯ ನಾವು ಮಾಡ್ತೇವೆ. ಅದರ ರಾಜ್ಯೋತ್ಸವದಲ್ಲಿ ಯಾರು ಈ ಕನ್ನಡದ ನೆಲ ಜಲ ಭಾಗಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತವ್ರ ಕೈಯಿಂದ ನೀವು ಕನ್ನಡ ರಾಜ್ಯೋತ್ಸವ ಮಾಡುತ್ತೇನೆ. ಇದು ದುರ್ದೈವಲ್ಲವಾಗಿ ಬೆಳಗಾವಿ ಜನರದ್ದು, ಇದು ದುರ್ದೈವಲ್ಲವಾಗಿ ಕನ್ನಡ ಜನರದ್ದು. ಈ ದಿಶೆಯಿಂದ ನಾನು ಹೇಳಬಯಸ್ತೇನೆ, ಇದು ಪಕ್ಷದ ಸೀಮಿತವಾಗಿಲ್ಲ, ಇದು ಸೀಮಿತವಾಗಿದೆ. ಇಲ್ಲಿಯ ರಾಜ್ಯೋತ್ಸವ ಹೇಗೆ ನಡಿಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದೇ ನಾನು ಇಷ್ಟೇ ಹೇಳಬಯಸ್ತೇನೆ. ಕಡೆಗೆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಾನು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಮೊನ್ನೆ ಒಂದು ಅವರ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಜಿರ್ಗೆ ಕೇಲಿಯಲ್ಲಿ ಕರುಣಶೆಟ್ಟಿ ಅವರು ಒಂದು ಮಾತು ಹೇಳಿದ್ದಾರೆ, ಹಮ್ ರಹೇ ನ ರಹೇ ಲೇಕಿನ್ ಸ್ವಾಮೀಜಿ 100 ಸಾಲ ಜಿಯೇ. ಇದು ಹೇಳಿದ್ರು, ಇಷ್ಟು ಮಾರ್ಮಿಕವಾಗಿ ಹೇಳಿದ್ರು. ನಾವು ಇರ್ಬಹುದು, ನಾವು ಇಲ್ಲಬಹುದು, ಆದ್ರೆ ಸ್ವಾಮಿಗಳು ಈ ಕಾರಂಜಿ ಮಟ್ಟಿಗೆ 100 ವರ್ಷ 100 ವರ್ಷ ಬಾಳ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಾ ಈ ಸಂದರ್ಭದಲ್ಲಿ ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನೇನಾದ್ರೂ ಹೆಚ್ಚು ತಪ್ಪು ಮಾತಾಡಿದರೆ ಸ್ವಾಮಿಗಳಿಗೆ ನನಗೆ ಕ್ಷಮಿಸಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಾಜಿ ಶಾಸಕರು ಮತ್ತೆ ನಮ್ಮ ಶ್ರೀಮಠದ ಪರಮ ಭಕ್ತರಾಗಿರುವ ಸನ್ಮಾನ್ಯ ಶ್ರೀ ರಮೇಶ್ ಪೂಜೆ ಅವರಿಗೆ ಧನ್ಯವಾದಗಳು.